ಸಂವಿಧಾನ ಶಿಲ್ಪಿ ಮಹಾಮಾನವ ಬೋಧಿಸತ್ವ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರ 68ನೇ ಮಹಾಪರಿನಿರ್ವಾಣ ದಿನವನ್ನು ಬೆಳಗಾವಿಯಲ್ಲಿ ಆಯೋಜಿಸಲಾಗಿತ್ತು. ಶುಕ್ರವಾರ ಡಿಸೆಂಬರ್ 6ರಂದು ಬೆಳಗಾವಿಯ ಡಾಕ್ಟರ್ ಅಂಬೇಡ್ಕರ್ ರಸ್ತೆಯಲ್ಲಿರುವ ಅಂಬೇಡ್ಕರ್ ಉದ್ಯಾನದಲ್ಲಿ ಬೆಳಗಾವಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆಯ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 68ನೇ ಮಹಾಪರಿನಿರ್ವಾಣ ದಿನವನ್ನು ಬೆಳಗಾವಿಯಲ್ಲಿ ಆಯೋಜಿಸಲಾಗಿತ್ತು. ಈ ವೇಳೆ ಜನಪ್ರತಿನಿಧಿಗಳು, ಅಧಿಕಾರಿಗಳು ಹಾಗೂ ಅಂಬೇಡ್ಕರರ ಅಭಿಮಾನಿಗಳು ಅಂಬೇಡ್ಕರರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಗೌರವ ನಮನವನ್ನು ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಶಾಸಕ ಆಶೀಫ್ ಶೇಟ್ ಅವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವದಲ್ಲಿ ಅತ್ಯಂತ ಮಹತ್ತರವಾದ ಸಂವಿಧಾನವನ್ನು ಭಾರತಕ್ಕೆ ನೀಡಿದ್ದಾರೆ. ದೇಶವನ್ನು ಒಗ್ಗೂಡಿಸಿ ಅಭಿವೃದ್ಧಿ ಪಥದತ್ತ ಸಾಗೋಕೆ ಎಲ್ಲರಿಗೂ ಅಧಿಕಾರವನ್ನ ನೀಡಿದ್ದಾರೆ, ಸಮಾನ ಹಕ್ಕನ್ನ ನೀಡಿದ್ದಾರೆ ಎಂದರು. ಇವತ್ತು ಡಾಕ್ಟರ್ ಅಂಬೇಡ್ಕರ್ ಸಾಹೇಬರು ಮಹಾಪರಿನಿರ್ವಾಣ ದಿವಸ ನಾವು ಮಾಡ್ತಾ ಇದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಸಂವಿಧಾನ ಕೊಟ್ಟಿದ್ರು. ಅದು ಸಂವಿಧಾನದಿಂದ ನಾವು ಇವತ್ತು ಎಲ್ಲರೂ ಒಂದು ರೈಟ್ ಒಂದು ಸ್ವಾಭಿಮಾನದಿಂದ ನಾವು ಜೀವನ ನಡೆಸ್ತಾ ಇದ್ದೇವೆ. ಅವ್ರದ್ದು ಕಾರಣ ನಮ್ಮ ಮಕ್ಕಳಿಗೆ ಶಿಕ್ಷಣ ಸಿಗ್ತಾ ಇದೆ. ನಮಗೆ ಏನು ಮಾಡಲಿಕ್ಕೆ ಬಿಸ್ನೆಸ್ ಇರಲಿ, ಇಂಡಸ್ಟ್ರಿ ಇರಲಿ, ಒಂದು ಸ್ವಾಭಿಮಾನದಿಂದ ನಾವು ಎಲ್ಲ ಮಾಡ್ತಾ ಇದ್ದೀವಿ. ಅವ್ರ ಕಾರಣ ನಮ್ಮ ದೇಶ ಅಖಂಡ ಇದೆ. ಅವ್ರದ್ದು ಕಾರಣ ನಮ್ಮ ದೇಶ ಒಂದಿದೆ. ನಾವು ಬರೀ ಅವ್ರು ಒಂದು ಈ ದಿನ 2 ದಿನ ನೆನ್ಪು ಮಾಡಬಾರ್ದು. ಅವ್ರು ಒಂದು ದಿನ ನಾವು ನೆನ್ಪು ಮಾಡಬೇಕು, ದಿನ ನೆನ್ಪು ಮಾಡಬೇಕು. ಅವ್ರು ಎಲ್ಲರಿಗೆ, ಅದು ಮೆಜಾರಿಟಿ ಕಮ್ಯುನಿಟಿ ಇರಲಿ, ಮೈನಾರಿಟಿ ಇರಲಿ, SC ST ಇರಲಿ, ಎಲ್ಲ ಕಮ್ಯುನಿಟಿಗೆ ಅಷ್ಟು ಹಕ್ಕು ಕೊಟ್ಟಿದ್ದಾರೆ. ದೇಶದಲ್ಲಿ ಏನು ಹಕ್ಕು ಇರ್ತೈತಿ, ಬೇರೆ ಬೇರೆ ಹಕ್ಕು ಬೇರೆ ಬೇರೆಯವ್ರು ಕೊಡಲಿಲ್ಲ. ಒಂದು ಹಕ್ಕು ಎಲ್ಲರಿಗೆ. ಇವತ್ತು ನಾವು ಅವ್ರಿಗೆ ಮನ್ಸು ಮಾಡಿ ಅವ್ರದ್ದೇನು ವಿಚಾರ ಇದೆ, ಅದು ವಿಚಾರ ನಾವು ಮುಂದೆ ತಗೊಂಡು ಹೋಗ್ತೀವಿ. ಅವ್ರ ವಿಚಾರದಿಂದ ನಾವು ನಮ್ಮ ಜೀವನದ ಪಾಲನೆ ಮಾಡ್ತಾ ಇದ್ದೀವಿ. ಅವ್ರದ್ದು ಎಷ್ಟು ನಾವು ಧನ್ಯವಾದ ಮಾಡಿದ್ರೆ, ಅವ್ರಿಗೆ ಎಷ್ಟು ನೆನಪು ಮಾಡಲಿ ಅಷ್ಟು ಕಡಿಮೆ ಇದೆ. ನಾವು ಎಲ್ಲರೂ ದೇಶ ಮುಂದೆ ತಗೊಳ್ಳಿಕ್ಕೆ ಹೋಗ್ಲಿಕ್ಕೆ ಮಸ್ತ್ ಅವರಿಂದ ಸಂವಿಧಾನ ಕೊಟ್ಟಿದ್ದಾರೆ. ಅದು ಸಂವಿಧಾನ ಮುಂದೆ ತಗೊಂಡು ಹೋಗ್ಲಿಕ್ಕೆ ನಾವು ಪ್ರಯತ್ನ ಮಾಡೋಣ. ಯಾರಿಗೆ ಈ ಥರ ಮಧ್ಯದಲ್ಲಿ ಛೇಡ್ಛಾಡ್ ಮಾಡಲಿಕ್ಕೆ ನಾವು ಕೊಡೋದಿಲ್ಲ, ಏನು ಮಾಡಲಿಕ್ಕೆ ನಾವು ಯಾವಾಗ ಆಗೋದಿಲ್ಲ, ಮತ್ತು ಅದು ಸಾಧ್ಯವೂ ಇಲ್ಲ. ಧನ್ಯವಾದ. ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಇಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮಹಾನಿರ್ವಾಣ ದಿನ, ಬಾಬಾ ಸಾಹೇಬರ ಮೌಲ್ಯಗಳನ್ನು ಅರಿಯುವ ದಿನ, ಸಮಾನತೆಯನ್ನ ಸಾರುವ ಸಂವಿಧಾನವನ್ನ ಕಾಪಾಡಿಕೊಂಡು ಹೋಗುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೌಲ್ಯಗಳನ್ನು ನೆನಪಿಸಿಕೊಳ್ಳಬೇಕಾದ ದಿನವಾಗಿರುತ್ತದೆ. ಜಾತ್ ಪಾತ್ ತೋಡೋ ಮಂಡಲ್ ಅಧ್ಯಕ್ಷರಾಗಿ ಅವರು ಕೊಟ್ಟಿರುವಂಥ ಮೌಲ್ಯಗಳಲ್ಲಿ ಯಾವುದೇ ಜಾತಿ, ಧರ್ಮ, ಭೇದ ಭಾವಗಳು ಇಲ್ಲದೆ ನಾವು ಶಾಂತಿಯುತ ಜೀವನವನ್ನು ನಮ್ಮ ಭಾರತ ದೇಶದಲ್ಲಿ ನಾವು ನಡೆಸಬೇಕಂತ ಹೇಳಿ ಬಹಳ ಕಷ್ಟಪಟ್ಟು ಅವರು ಈ ಸಂವಿಧಾನವನ್ನು ರಚನೆ ಮಾಡಿದ್ದಾರೆ. ಈ ಸಂವಿಧಾನವನ್ನು ನಾವು ಕಾಪಾಡಿಕೊಳ್ಳಬೇಕು. ಎಲ್ಲರೂ ಈ ಮೌಲ್ಯಗಳ ಮೇಲೆ ಅವರ ಜೀವನವನ್ನು ಅಳವಡಿಸ್ಕೋಬೇಕಂತ ಪುನಃ ಕೋರ್ತಾ ಇದ್ದೀನಿ. ಧನ್ಯವಾದಗಳು. ಇನ್ನು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ಶಿಂದೆ ಅವರು ವಿಶ್ವದಲ್ಲೇ ಅಪ್ರತಿಮ ಸಂವಿಧಾನವನ್ನ ದೇಶಕ್ಕೆ ನೀಡಿದ ಮಹಾಮಾನವ
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಕರೆ ನೀಡಿದ್ರು. ಕರೆಕ್ಟ್. ಸೊ ಇವತ್ತು ನಾವು ದೇಶ ಕಂಡ ಧೀಮಂತ ನಾಯಕ ಹಾಗೂ ದಲಿತರ ಆಪತ್ತ ಬಂಧು ಆದ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರ ಮಹಾಪರಿನಿರ್ವಾಣ ದಿವಸದಂದು ಇವತ್ತು ಮಾಲಾರ್ಪಣೆ ನಾವು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಹಾಗೂ ಮಹಾನಗರ ಪಾಲಿಕೆಯಿಂದ ಮಾಡಿದ್ದೀವಿ. ಈಗಾಗಲೇ ದೇಶದಲ್ಲಿಲ್ಲ, ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಅವರ ಒಂದು ಆಚಾರ ವಿಚಾರಗಳು ಕೂಡ ಪ್ರಸಿದ್ಧವಾಗಿದ್ದು, ನಾವು ಕೂಡ ಮುಂದಿನ ಜನತೆಗೆ, ಮುಂದಿನ ಪೀಳಿಗೆಗೆ ತಿಳಿಸುವ ಒಂದು ಕಾರ್ಯ ನಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ ಆಗಬೇಕಂತ ಅನ್ನೋದು ಎಲ್ಲರದು ಆಸೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಅವರ ಆಚಾರ ವಿಚಾರಗಳನ್ನು ನಮ್ಮ ಬದುಕಲ್ಲಿ ಅಳವಡಿಸಬೇಕನ್ನೋದು ಒಂದು ಸಂದೇಶ. ಇನ್ನು ಈ ವೇಳೆ ಅನೇಕರು ಉಪಸ್ಥಿತರಿದ್ದರು. ಸಂಕಲ್ಪ ಶಿಂದೆ, KMM ಕನ್ನಡ, ಬೆಳಗಾವಿ.